ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳು ಇದ್ದಿದ್ದೇನೆ, ಮಜಾ ಇದ್ದಿದ್ದೇನೆ. ಹಾಗಾಗಿ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ಕಾಣ್ತಾ ಇರೋದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದ ನಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಬಂದಿದ್ದಾರೆ ಹೊಸ ಹುಡುಗ. ಮದ್ವೆ ಆಗಿರೋ ಹುಡುಗ ಹುಡುಗಿ ಇರ್ತಾರಲ್ಲ, ಅವ್ರಿಗೆ ರಾತ್ರಿ ಜಿಟರ್ಸ್ ಇರುತ್ತಲ್ಲ, ಆ ತರ ಜಿಟರ್ಸ್ ಯಾಕೆ ಹೇಳಿ ಫಸ್ಟ್ ಟೈಮ್ ಬರ್ತಾ ಇದಾರೆ ಕಾಮೆಂಟ್ರಿ ಬಾಕ್ಸ್ಗೆ, ಹಾಗೆ ಶೋಸ್ ಅಲ್ಲಿ ಕೂತ್ಕೋತಾರೆ. ನಮಸ್ಕಾರ ಸುಚಿತಾ. ನಮಸ್ಕಾರ ಸರ್. ಏನಪ್ಪಾ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಸ್ಟಾರ್ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಹೊಸ ಜಾಗ, ಹೊಸ ರೋಲ್. ಸೊ ಆಬ್ವಿಯಸ್ಲಿ ಜಿಟರ್ಸ್ ಇದ್ದೇ ಇರುತ್ತೆ. ಏನ್ ಕ್ರಿಕೆಟ್ ಆಡ್ಬೇಕಾದ್ರೆ ಏನು ನಾವು ಕಷ್ಟಪಡ್ತಾ ಇದ್ವಿ, ಏನ್ ಡೆಡಿಕೇಶನ್ ಆಗ್ತಾ ಇದ್ವಿ, ಹಾರ್ಡ್ ವರ್ಕ್ ಏನ್ ಮಾಡ್ತಾ ಇದ್ವಿ, ಡೆಫಿನೆಟ್ ಆಗ್ಲೂ ಕಾಮೆಂಟ್ರಲ್ಲಿ ಖಂಡಿತವಾಗ್ಲೂ ಅದು ಬೇಕೇ ಬೇಕು. ನಾನೇನು ಆಸ್ ಎ ಕ್ರಿಕೆಟರ್ ಪರ್ಫೆಕ್ಷನ್ ಹುಡುಕ್ತಾ ಇದ್ದೆ, ಕಾಮೆಂಟ್ರಲ್ಲಿ ಡೆಫಿನೆಟ್ ಆಗಿ ಹುಡುಕಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಆಲ್ರೆಡಿ ಶುರು ಕಾಮೆಂಟ್ರಿ ಹೋಗ್ತಾನೆ ನಿಲ್ಲಿಸ್ತಾನೆ ಇಲ್ಲ ನಮ್ಮ ಮೈಸೂರು ಹುಡುಗ. ಆ ಮೈಸೂರು ಆಂಗಲ್ ತಗೊಂಡ್ಬರುತ್ತೆ. ನಾನು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದ ನಮ್ಮ ವತಿಯಿಂದ ಕೇಳಬೇಕು ಅಂದ್ರೆ ನಿಮ್ಗೆ ಧನ್ಯವಾದ ಹೇಳಬೇಕು ಫಸ್ಟ್ ಆಫ್ ಆಲ್. ಇನ್ನೊಂದು ನೀನ್ IPL ಮ್ಯಾಚ್ಗಳು ಎಷ್ಟೊಂದು ಮ್ಯಾಚ್ ಕಾಮೆಂಟ್ರಿ ಮಾಡಿದೀನಿ. ನನ್ಗೆ ನಿನ್ ಫೇವ್ರೆಟ್ ಮೂಮೆಂಟ್ ಯಾವ್ದು ಗೊತ್ತಾ? ನೋಡೋಣ ಗೆಸ್ ಮಾಡೋದು. ನನಗೆ ನಿನ್ ಫೇವ್ರೆಟ್ ಮೂಮೆಂಟ್ ಗೆಸ್ ಮಾಡಕದಾ? ಪ್ರಾಬ್ಲಿ ವಿರಾಟ್ ಕೊಹ್ಲಿ ಔಟ್ ಮಾಡಿ. ಅಲ್ಲ ಗುರು, ಫೀಲ್ಡಿಂಗ್ ಅಲ್ಲಿ ಮ್ಯಾಚ್ ನ ಹೊಡೆದು 1 ರನ್ ಅಲ್ಲಿ ಮ್ಯಾಚ್ ನ ಗೆಲ್ಲಿಸ್ತೀರಾ ಮುಂಬೈ ಇಂಡಿಯನ್ಸ್ಗೆ. ನನಗೆ ಈಗಲೂ ನಾಲ್ಕ ಇದೆ. ಡ್ಯಾನ್ ಕ್ರಿಶ್ಚಿಯನ್ ಸ್ಟ್ರೈಕ್ ಅಲ್ಲಿ, ಜಾನ್ಸನ್ ಬೌಲಿಂಗ್, ಮಿಡ್ ವಿಕೆಟ್ ಅಲ್ಲಿ 4 ರನ್ ಬೇಕು, ಸೇವ್ ಮಾಡಿ 1 ಬೌನ್ಸ್ ಥ್ರೋ ಎಸ್ದು ವಿಕೆಟ್ ಕೀಪರ್ ರನ್ಔಟ್ ಹೊಡೆದು, ಅದು ನನ್ನ ಪ್ರಕಾರ ಗೂಸ್ ಬಂಪ್ಸ್ ಮೂಮೆಂಟ್. ಡೆಫಿನೆಟ್ ಆಗಿ, ಬಿಕಾಸ್ ನಾವು ಇದಕ್ಕೇನೆ ಕಷ್ಟಪಡೋದು, 2.5 ತಿಂಗಳು ಕಷ್ಟಪಡ್ತೀವಿ. ಬಟ್ ಏನು ಲೈಮ್ ಲೈಟ್ ಬೇಕು, ಲೈಮ್ ಲೈಟ್ ಏನು, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್. ನಾವು ಟೂರ್ನಮೆಂಟ್ ಗೆಲ್ಬೇಕು ಅಂದ್ರೆ ಮ್ಯಾಚ್ ಗೆಲ್ಬೇಕು, ಟೂರ್ನಮೆಂಟ್ ಗೆಲ್ಬೇಕು, ಕಪ್ ಎತ್ತಬೇಕು ಅಂದ್ರೆ ಮ್ಯಾಚ್ ಗೆಲ್ಬೇಕು. ಅದಕ್ಕೇನು ಲಾಸ್ಟ್ ಬಾಲ್ ಆಫ್ ದ ಸೀಸನ್, ಇದಕ್ಕೆಲ್ಲ ಕಷ್ಟಪಟ್ಟಿರ್ತೀವಿ. ಆ ಆಪರ್ಚುನಿಟಿ ಏನು, ಬ್ಯಾಟಿಂಗ್ ಆಡ್ತಿರಲ್ಲ ಮ್ಯಾಚ್ ನಾನು ಅನ್ಫಾರ್ಚುನೇಟ್ಲಿ, ಬಟ್ ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಫೀಲ್ಡಿಂಗ್ ಅಲ್ಲಿ ಹೆಂಗೆ ಡಿಫೆನ್ಸ್ ಮಾಡ್ಬೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಬಟ್ ನನ್ನ ಮೂಮೆಂಟ್ ಅದಾಗಿತ್ತು. ಅಲ್ಲಪ್ಪ, ನೀನು ಆಡ್ದವ್ರ ಜೊತೆ ಇವಾಗ ಕಾಮೆಂಟ್ರಿ ಕೂತಿರ್ತೀಯ, ಆಡ್ದವ್ರ ಜೊತೆಗೆ ಆಡಿರ್ತಿಯಲ್ಲ, ಅವ್ರ ಎಗೇನ್ಸ್ಟ್ ಕಾಮೆಂಟ್ರಿ ಮಾಡ್ತೀಯ. ಎಗೇನ್ಸ್ಟ್ ಆದ್ರೆ ಅವ್ರು ನೋಡಿ ಹೆಂಗ್ ಅನ್ಸ್ತಾ ಇರುತ್ತೆ? ಡೆಫಿನೆಟ್ ಆಗ್ಲೂ ಆಬ್ವಿಯಸ್ಲಿ ನಾನು ಅವ್ರ ಜೊತೆ ಆಡಿದೀನಿ, ಮತ್ತೆ ಕ್ಲೋಸ್ ಆಗಿ ನೋಡಿದೀನಿ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಗೇಮ್ ರೂಟೀನ್ಸ್ ಏನು, ಅವ್ರು ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ, ಯಾವ ಆಂಗಲ್ ಹೇಳ್ಬೋದು. ಮೋರ್ ಅಬೌಟ್ ದಟ್ ಪ್ಲೇಯರ್ ನಾನು ಹೇಳೋದಕ್ಕೆ ಈಸಿ ಆಗುತ್ತೆ. ನನಗೆ ಈಸಿ ಆಗುತ್ತೆ. ಒಂದೇ ಒಂದು ಎದುರಿಸ್ಲಾ, ಇವ್ರಿಗೆ 4 ಕೋಟಿ ಜನ ನೋಡ್ತಾ ಇದಾರೆ. ನನಗೆ ಹೆಮ್ಮೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾನು ಕ್ರಿಕೆಟ್ ಆಡ್ಬೇಕಾದ್ರೆ 10 ಜನ ನೋಡ್ತಿರ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ನಾನು ವಾಯ್ಸ್ ಮುಖಾಂತರ 10 ಜನ ನಾನು ನೋಡ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಬೇರೆಯವ್ರಿಗೆ ಪೀಕ್ಲಾಟ ಇದ್ರೆ ಮಜಾ ಇರುತ್ತೆ, ಬಟ್ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ ಫ್ಯಾಮಿಲಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಅವ್ರ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಾರೆ. ನಮ್ಮ DRS ಫ್ಯಾನ್ಸ್ ಇದಾರಲ್ಲ, ಅವ್ರು ಕೇಳ್ತಾ ಇದ್ರು ಏನಪ್ಪ ಹೊಸಬ್ರು ಬರ್ತಾರೆ ತಗೊಂಡೇ ಬರಲ್ಲ ಅಂತ. ಇದಕ್ಕೋಸ್ಕರ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡ ಮತ್ತೆ DRS ಗೋಸ್ಕರ ಡೆಫಿನೆಟ್ಲಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮ್ಗೆ ಒಳ್ಳೆ ಕಾಂಟೆಂಟ್ ತಗೊಂಡ್ಬರ್ತೀವಿ ನಿಮ್ಗೆ ಖಂಡಿತ.